ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 32ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 32ನೇ ಅಧ್ಯಾಯದಲ್ಲಿ ಮೆಸ್ಸಿಯನ ಕುರಿತಾಗಿ ಮತ್ತು ಪವಿತ್ರಾತ್ಮನ ಕುರಿತಾಗಿ ನಾವು ಸುಮಾರು 17 ವಿಷಯಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ ರೀ. ಹೌದು, ಮುಂದೆ ಬರಲಿಕ್ಕಿರುವಂಥ ಮೆಸ್ಸಿಯನ ಬಗ್ಗೆ ಮತ್ತು ಪವಿತ್ರಾತ್ಮನ ಬಗ್ಗೆ, ಅದಕ್ಕಿಂತ ಮುಂಚೆ ತಂದೆ ದೇವರ ಯೆಹೋವನ ಬಗ್ಗೆ ಕೂಡ 31ನೇ ಅಧ್ಯಾಯದಲ್ಲಿ ಸುಮಾರು 20 ವಿಷಯಗಳು. ಹೀಗೆ ಪ್ರವಾದಿ ಒಂದು ಪರಿಹಾರವನ್ನು ಹೇಳುವಾತನಾಗಿದ್ದಾನೆ. ಅದರ ಅರ್ಥ ಏನಂದರೆ, ಇಸ್ರಾಯೇಲ್ರು ಇದ್ದಾರೆ ಅಂದರೆ ದೇವಜನರು, ನಾವಿದ್ದೇವೆ ದೇವಜನರು. ನಮಗೆ ಏನಾದರೂ ಒಂದು ಸಮಸ್ಯೆ ಬಂದಾಗ ನಾವೇನು ಮಾಡ್ತೇವೆ? ವೈರಿಯ ಕಡೆಗೆ ಸಹಾಯ ಕೇಳ್ತೇವೆ, ವೈರಿಯನ್ನು ಮೂರ್ತೀಕರಿಸ್ತೇವೆ. ವಿ ಐಡಲೈಸ್ ಪೀಪಲ್ ಆರ್ ಸಿಚುವೇಶನ್ ಆರ್ ಥಿಂಗ್ಸ್. ವಸ್ತುವನ್ನಾಗಲಿ, ವ್ಯಕ್ತಿಯನ್ನಾಗಲಿ, ಸನ್ನಿವೇಶವನ್ನಾಗಲಿ ನಾವು ಮೂರ್ತೀಕರಿಸಿ ಆದ್ಯತೆಯನ್ನು ಕೊಡ್ತೇವೆ. ಆದರೆ ಅದರ ಬದಲು ಯೆಶಾಯ ಅಂತ ಹೇಳಿದರೆ ಇರುವಾತನೇ ಆಗಿರುವಾತನು ರಕ್ಷಿಸುವನು ಎಂಬಂಥದ್ದು. ದ ಲಾರ್ಡ್ ಸೇವ್ಸ್, ಯೆಹೋವನು ರಕ್ಷಿಸುವನು. ಎಂಥವನಾಗಿರುವನು ಅಂಥವನಾಗಿರುವಾತನೇ ರಕ್ಷಿಸುವನು ಎಂಬ ಹೆಸರು ಯೆಶಾಯನು. ಹಾಗಾದರೆ ಸಮಸ್ಯೆ ದೇವಜನರಿಗೆ ಇರುವಂಥ ವೇಳೆಯಲ್ಲಿ ಅವರು ಮಾಡ್ತಕ್ಕದ್ದೇನು? 31ನೇ ಅಧ್ಯಾಯ 32ನೇ ಅಧ್ಯಾಯ ಯೆಶಾಯನ ಗ್ರಂಥದ ಪ್ರಕಾರವಾಗಿ ತಂದೆ 31ನೇ ಅಧ್ಯಾಯ, ಮಗ 32ನೇ ಅಧ್ಯಾಯ 1ರಿಂದ 8, ಪವಿತ್ರಾತ್ಮನು 32ನೇ ಅಧ್ಯಾಯ 15ರಿಂದ 20 ವಚನಗಳು. ತಂದೆ, ಮಗ, ಪವಿತ್ರಾತ್ಮನೆಂಬ ತ್ರಯೇಕ ದೇವರನ್ನು ಸೇರಿ ಆಶ್ರಯಿಸಿ ನಂಬಿ ಭರವಸವಿಟ್ಟು ಆರಾಧಿಸುವಾಗ ನಮ್ಮ ಸಮಸ್ಯೆಗಳು ಪರಿಹಾರ. ಅದನ್ನೇ ಪ್ರವಾದಿ ಇಲ್ಲಿ ಹೇಳುವಂಥದ್ದು. ಸರಿ, 32ನೇ ಅಧ್ಯಾಯದಲ್ಲಿ ನೋಡುವಾಗ ಮೊದಲನೇ ವಚನ ಹೀಗಿದೆ: ಈಗೋ ಒಬ್ಬ ರಾಜನು, ಎ ಕಿಂಗ್. ಹೌದು, ಮೂಡನ ದೇಶದ ಪಂಡಿತರು ಬಂದಾಗ ರಾಜನ ಹತ್ರ, ಎಂಥ ರಾಜನು? ಅರಸನಾದಂಥ ಹೆರೋದನ ಬಳಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂಬುದಾಗಿ ಕೇಳ್ತಾರೆ. ಮತ್ತಾಯ 2:2. ಆದ ಕಾರಣ ಒಬ್ಬ ಅರಸನು ಅಥವಾ ರಾಜನು ಎಂಬುದಾಗಿ ನೋಡುವಾಗ ಮೆಸ್ಸಿಯನ ಕುರಿತಾಗಿ ರಾಜನ ಕೆಲಸ ಏನಂತ ಹೇಳಿದರೆ ತನ್ನ ಪರಿವಾರದವರನ್ನು ಸಂರಕ್ಷಿಸುವಂಥದ್ದು. ಆದ ಕಾರಣ ಆ ದೇಶದವರು ಬೇರೆ ದೇಶದ ಮೇಲೆ ಆತ್ಕೊಳ್ಬೇಕಾಗಿಲ್ಲ. ಆ ವಿಶ್ವಾಸಿ ಬೇರೆ ವಿಶ್ವಾಸಿಯನ್ನು ಆತ್ಕೊಳ್ಳಬೇಕಾಗಿಲ್ಲ. ಮತ್ತು ಎರಡನೇದಾಗಿ ಈ ಮೆಸ್ಸಿಯನ ಬಗ್ಗೆ ನೋಡುವಾಗ ಆತನು ನೀತಿಗನುಸಾರವಾಗಿ, ನೀತಿಯ ವ್ಯಕ್ತಿ. ಆತನು ರಾಜನು, ಆತನು ನೀತಿವಂತನು, ಮೆಸ್ಸಿಯನು. ಮತ್ತು ಮೂರನೇದಾಗಿ ಆತನು ಆಳುವವನಾಗಿದ್ದಾನೆ. ಹಿ ವಿಲ್ ರೂಲ್. ಆತನ ಆಳಿಕೆ ಎಂಥದ್ದು ಎಂಬುದಾಗಿ ಈಗಾಗಲೇ ಯೆಶಾಯನ ಒಂದು ಮಾತು ಹೇಳಿದ್ದಾಯಿತು. ಯಾಕಂತೇಳಿದರೆ ಯೆಶಾಯನ ಗ್ರಂಥ 9ನೇ ಅಧ್ಯಾಯದಲ್ಲಿ ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಯೆಶಾಯ 9
ಮತ್ತು 6ನೇ ವಚನದಲ್ಲಿ ಯಾವ ರೀತಿಯಾಗಿ ಆತನು ಆಳುವಾತನಾಗಿದ್ದಾನೆ ಅಂತ ಹೇಳಿಬಿಟ್ಟು ನೋಡುವಾಗ ಆತನು ಅದ್ಭುತವಾಗಿ ಆಳ್ತಾನೆ, ಆಲೋಚನಕರ್ತನಾಗಿ ಆಳ್ತಾನೆ, ಆತನು ಪರಾಕ್ರಮಿಯಾದ ದೇವರಾಗಿ ಆಳ್ತಾನೆ, ನಿತ್ಯನಾದ ತಂದೆಯಾಗಿ ಆಳುವಾತನು, ಹೌದು ಮೆಸ್ಸಿಯನು ಸಮಾಧಾನದ ಪ್ರಭುವಾಗಿ ಆಳುವಾತನಾಗಿದ್ದಾನೆ. ಆದ ಕಾರಣ ನಮಗೆ ಎಂಥ ಸಮಸ್ಯೆ ಇದ್ದರೂ ದೇವರು, ತಂದೆ ದೇವರು, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ನಮಗೆ ಸಹಾಯಕರ. ಹೌದು, ಅದನ್ನೇ ಯೆಶಾಯನು ಈ 31, 32 2 ಅಧ್ಯಾಯಗಳಲ್ಲಿ ಹೇಳುವಾತನಾಗಿದ್ದಾನೆ. ಸರಿ, ಆತನು ಆಳುವವನು. ಅಷ್ಟೇ ಅಲ್ಲದೆ ಆತನು ಹೇಗಿರ್ತಾನಂತೇಳಿದ್ರೆ, ಆತನು ಅತಿವೃಷ್ಟಿಯಲ್ಲಿ ಆವರಣದ ಹಾಗೆ ಇರುವಾತನಾಗಿದ್ದಾನೆ. ಹೌದು, ಅತಿವೃಷ್ಟಿಯಲ್ಲಿ ಆವರಣ ಅಂತ ಹೇಳಿಬಿಟ್ಟು ನೋಡುವಾಗ ಅದು ಕೂಡ ಒಂದು ಸಂರಕ್ಷಣೆಯ ಒಂದು ಚಿತ್ರ. ಅಷ್ಟೇ ಅಲ್ಲ, ಆತನು ಮರುಭೂಮಿಯಲ್ಲಿ ನೀರಿನ ಕಾಲುವೆಗಳ ಪ್ರಕಾರವು ಇರ್ತಾನೆ, ಅದು 5ನೇದಾಗಿ. ಅಷ್ಟೇ ಅಲ್ಲ, ಬೆಂಗಾಡಿನಲ್ಲಿ ದೊಡ್ಡ ಬಂಡೆಯ, ನಿಜವಾಗಿ ಬಂಡೆ, ಅದು ಆಶ್ಚರ್ಯ, ದೊಡ್ಡ ಬಂಡೆಯ ನೆರಳಿನೋಪಾದಿಯಲ್ಲಿ. ಹಾಗಾದರೆ 7 ವಿಷಯಗಳನ್ನು ನಾವು ನೋಡಿದ್ವಿ. ಆತನು ರಾಜನು, ಆತನು ನೀತಿವಂತನು, 2ನೇದು. 3ನೇದಾಗಿ ಆತನು ಆಳುವವನು. 4ನೇದಾಗಿ ಆತನು ಗಾಳಿಯಲ್ಲಿ ಮರೆಯುವಂತೆಯೂ ಇರುವಾತನು. ಅತಿವೃಷ್ಟಿಯಲ್ಲಿ ಆವರಣ ಇದ್ದ ಹಾಗಿರುವಾತನು 5. ಹೌದು, ಮರುಭೂಮಿಯಲ್ಲಿ ನೀರಿನ ಕಾಲುವೆಗಳ ಪ್ರಕಾರ ಇರುವಾತನು. ಹೌದು, ಆನಂತರ ಆತನು, ಹೌದು, ಬೆಂಗಾಡಿನಲ್ಲಿ ಆತನು ದೊಡ್ಡ ಬಂಡೆಯ ಪಾದಿಯಲ್ಲಿ, ಬಂಡೆಯ ನೆರಳಿನ ಪಾದಿಯಲ್ಲಿ ಸಂರಕ್ಷಿಸುವಾತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಆ ರೀತಿಯಾಗಿ ಹೇಳಿಬಿಟ್ಟು, ಹೌದು, ಕೆಲವು ಯೆರೂಸಲೇಮಿನ ನಿಶ್ಚಿಂತೆಯ ಮಹಿಳೆಯರನ್ನು 9ರಿಂದ 14ನೇ ವಚನದವರೆಗೆ ಮಹಿಳೆಯರನ್ನು ಎಚ್ಚರಿಸಿ, ಹೌದು, ಅವರಿಗೆ ಮಗ 1ರಿಂದ 8, ಪವಿತ್ರಾತ್ಮನು 15ರಿಂದ 20, ನಡುವೆ 9ರಿಂದ 14 ಮಹಿಳೆಯರಿಗೆ ಮಗನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಸಹಾಯ ಹೇಗೆ ಬೇಕು ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಇಲ್ಲಿ ಮಹಿಳೆಯರಿಗೆ ಕುರಿತು ಮಾತನಾಡುವಾಗ ಅಲ್ಲಿ ಅದನ್ನು ನಕಾರಾತ್ಮಕವಾಗಿ ನಾವು ಭಾವಿಸಬೇಕಾಗಿಲ್ಲ. ಯಾಕಂತ ಹೇಳಿದರೆ, ಒಂದು ವಾಕ್ಯ 9ರಿಂದ 14ನೇ ವಚನ ಯೆಶಾಯನ ಗ್ರಂಥ ಇದೆ ಅಲ್ವಾ, 32. ಅದಕ್ಕೆ ಸಂಬಂಧಪಟ್ಟು ಒಂದು ವಾಕ್ಯ ನಾನು ಇಬ್ರಿಯರಿಗೆ ಬರೆದ ಪತ್ರಿಕೆಯಿಂದ ಓದ ಬಯಸ್ತೇನೆ. ಯಾಕಂತೇಳಿದರೆ, ಯಾಕೆ ದೇವರು ಆ ರೀತಿಯಾಗಿ ಗದರಿಸ್ತೇನೆ ಅಂತ ಹೇಳ್ಬಿಟ್ಟು ನೋಡುವಾಗ, 12ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಮತ್ತು 5ನೇ ವಚನದ 2ನೇ ಭಾಗ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ಆತನು ನಿನ್ನನ್ನು ಗದರಿಸುವಾಗ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬಾರ್ದು, ಹೌದು, ಆದರೆ ಆತನು ಗದರಿಸುವಾಗ ಬೇಸರಗೊಳ್ಳಬೇಡ. ಯಾಕೆ ಬೇಸರಗೊಳ್ಳಬಾರ್ದು? ದೇವರು ಗದರಿಸುವಾಗ, ದೇವರು ತಿದ್ದುವಾಗ, ಈಗ ಉದಾಹರಣೆ 32:9 ಇರುವ ಯೆಶಾಯನ ಗ್ರಂಥದಲ್ಲಿ ದೇವರು ಮಹಿಳೆಯರಿಗೆ ಗದರಿಸ್ತಾನೆ. ಯಾಕೆ ಗದರಿಸ್ತಾನೆ? ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬರನ್ನು ಹೊಡೆಯುತ್ತಾನೆ ಎಂಬಂಥ ಮಾತು. ಪ್ರೀತಿ ಇರುವುದರಿಂದ ಆತನು ಗದರಿಸ್ತಾನೆ, ಅಷ್ಟೇ. ಸರಿ, 15ರಿಂದ 20 ವಚನಗಳಲ್ಲಿ ಪವಿತ್ರಾತ್ಮನ ಕುರಿತಾಗಿ 12 ಆಶ್ಚರ್ಯಗಳನ್ನು ನಾವು ನೋಡ್ತೇವೆ.
ಪವಿತ್ರಾತ್ಮನ ಸಹಾಯದಿಂದ ಒಬ್ಬ ವ್ಯಕ್ತಿಗೆ ಸಂಭವಿಸುವ 12 ಸಂಗತಿಗಳು. ಯಾಕೆ ಅಂತ ಹೇಳಿದರೆ, ಈ ಕಾಂಟೆಕ್ಸ್ಟ್, ಈ ಒಂದು ಸಂದರ್ಭದಲ್ಲಿ ನೋಡುವಾಗ ದೇವಜನರು, ಇಸ್ರಾಯೇಲ್ರು ದೇವರನ್ನು ಬಿಟ್ಟು, ತಂದೆ, ಮಗ, ಪವಿತ್ರಾತ್ಮನನ್ನು ಬಿಟ್ಟು ಅವರೇನು ಮಾಡಿದರು? ಐಗುಪ್ತದ ಮೇಲೆ ಆಶ್ರಯಿಸಿಕೊಳ್ಳಬೇಕಂತ ಪ್ರಯತ್ನ ಮಾಡ್ತಾರೆ. ಐಗುಪ್ತದ ಭುಜಬಲದ ಮೇಲೆ ಆಶ್ರಯಿಸಿಕೊಳ್ಬೇಕು ಎಂಬುದಾಗಿ ಅದನ್ನು ಮೂರ್ತೀಕರಿಸಿ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಜೀವನದಲ್ಲಿ ಆ ರೀತಿಯಾದಂಥ ತಪ್ಪು ಮಾಡುವ ಸಾಧ್ಯತೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಕೀರ್ತನೆ 118ನೇ ಅಧ್ಯಾಯ, ಬೈಬಲಿನ ಕೇಂದ್ರ ವಚನ 8ನೇ ವಚನ ಏನಂತಿದೆ? ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಯಾಕಂದರೆ ಆತನು ಇರುವಾತನೇ ಆಗಿದ್ದಾನೆ. ಆತನು ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬಾತನು. ಆತನು ನಮ್ಮ ಜೀವನದಲ್ಲಿ ಎಂಥವನಾಗಿರುವನೋ ಅಂಥವನಾಗಿರುವನು. ಆದ ಕಾರಣ ಆತನನ್ನೇ ನಾವು ಭರವಸೆವಿಟ್ಟು ಆಶ್ರಯಿಸುವಂಥದ್ದಾದರೆ, ಇಸ್ರಾಯೇಲರು ಐಗುಪ್ತವನ್ನು ಭರವಸೆವಿಟ್ಟು, ಐಗುಪ್ತದ ಮೇಲೆ ಭರವಸೆವಿಟ್ಟು ಐಗುಪ್ತವನ್ನು ಆಶ್ರಯಿಸುವಂಥವರಾಗಿದ್ದರು. ಆದ ಕಾರಣ ಈಗ ಪವಿತ್ರಾತ್ಮನ ಬಗ್ಗೆ 12 ವಿಷಯಗಳು ಬೇಗ ನಾವು ನೋಡಿಕೊಳ್ಬೇಕು. 15ನೇ ವಚನ, 32ನೇ ಅಧ್ಯಾಯ ಯೆಶಾಯ 15, ಬಳಿಕ ಉನ್ನತ ಲೋಕದಿಂದ, ವಾವ್, ಹೌದು, ಆತನ ಅಡ್ರೆಸ್ ಅದೇ, ದಿವ್ಯಾತ್ಮಧಾರೆಯು, ವಾವ್, ಎಂಥ ಒಂದು ಮಾತು ನೋಡ್ರಿ. ಇದ್ರ ಬಗ್ಗೆನೇ ಯೋವೇಲ್ 2ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ, ದೇವರಾತ್ಮನ ಸುರಿಸುವಿಕೆ ಬಗ್ಗೆ. ಅದನ್ನೇ ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದಲ್ಲದೆ ಯೆಶಾಯ 11ರಲ್ಲಿ ಕೂಡ ಈ ದಿವ್ಯಾತ್ಮಧಾರೆಯ ಕುರಿತಾಗಿ, ಪವಿತ್ರಾತ್ಮನ ಸಪ್ತ ಕಾರ್ಯಗಳ ಕುರಿತಾಗಿ ಅಲ್ಲಿ ಹೇಳಲಾಗಿದೆ. ಸರಿ, ದಿವ್ಯಾತ್ಮಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ವೈರಿ ಎಷ್ಟೇ ಇರ್ಬೋದು, ಅಶೂರ್ಯದ ವೈರಿಯೇ ಇರ್ಬೋದು. ಹಾಗಿರುವಾಗ ದಿವ್ಯಾತ್ಮಧಾರೆಯನ್ನು ಬಿಟ್ಟು ನಾವು ಬೇರೆ ಮೂಲವನ್ನು ಆಶ್ರಯಿಸುವುದು ಯಾಕೆ? ಸರಿ, ದೇವರಾತ್ಮನು ಸುರಿಸಲ್ಪಟ್ಟ ಮೇಲೆ ಏನಾಗ್ತದೆ? 12 ವಿಷಯಗಳಾಗ್ತದೆ. ಮೊದಲನೇದು 15ನೇ ವಚನ, ಆಗ ಅರಣ್ಯವು ತೋಟವಾಗು. ಅರಣ್ಯ, ತೋಟ. ಅರಣ್ಯಕ್ಕೂ ತೋಟಕ್ಕೂ ಒಂದು ವ್ಯತ್ಯಾಸ. ಅರಣ್ಯದಲ್ಲಿ ಹೇಗಂದರೆ ಹಾಗೆ ಬೆಳೆದು ಬಿಟ್ಟಿರ್ತೈತೆ, ಮುಳ್ಳು ಎಲ್ಲ ಸೇರಿ ಬೆಳೆದಿರ್ತವೆ. ಅದಕ್ಕೆ ಯಾರೂ ಕೂಡ ಕೆಲಸ ಮಾಡಬೇಕಾಗಿಲ್ಲ, ಕಾರ್ಯ ಶಿಸ್ತು ಮಾಡಬೇಕಾಗಿಲ್ಲ. ಆದರೆ ತೋಟದಲ್ಲಿ ಕೆಲಸ ಇದೆ, ವ್ಯವಸಾಯ ಇದೆ. ಭೂಮಿಯ ಮೊದಲನೇ ಲೋಕದ ಪ್ರಥಮ ವ್ಯಕ್ತಿ, ಪ್ರಥಮ ಕುಟುಂಬದವರು, ಅವರು ಆತನು ತೋಟಗಾರನಾಗಿದ್ದನು, ವ್ಯವಸಾಯಗಾರನಾಗಿದ್ದನು, ಕೆಲಸ ಮಾಡುವ ಆತನಾಗಿದ್ದನು. ದೇವರ ಅವನನ್ನು ಅಲ್ಲಿ ಇರಿಸಿದ್ದನು ಕುಟುಂಬ ಸಮೇತವಾಗಿ. ಅರಣ್ಯವು ತೋಟವಾಗೋದು. ಎರಡನೇದಾಗಿ, ನ್ಯಾಯವು ಅಡವಿಯಲ್ಲಿಯೂ. ವಾವ್, ನ್ಯಾಯವು ಅಡವಿಯಲ್ಲಿ. ಹೌದು, ಅಡವಿಯಲ್ಲಿ ನೆಲೆಗೊಳ್ಳುವುದು. ಅದು ಎರಡನೇದಾಗಿ, ಪವಿತ್ರಾತ್ಮನು ಬಂದಾಗ ನ್ಯಾಯ, ಅದೆಂಥ ಸಮಸ್ಯೆ ಇದ್ದರೂ ಅಲ್ಲಿ ನೆಲೆಗೊಳ್ತದೆ. ಮೂರನೇದಾಗಿ, ಧರ್ಮವು ಅಥವಾ ನೀತಿ ತೋಟದಲ್ಲಿ ಇದ್ದೇ ಇರುವುದು. ನೀತಿ ತೋಟದಲ್ಲಿ ಇದ್ದೇ ಇರುವುದು. ಆದರೆ ನಮ್ಮ ಪಾರ್ಟ್ ಕೂಡ ಇದೆ. ನಾನು ಕೂಡ ದೇವರೊಂದಿಗೆ ಸಹಕರಿಸಬೇಕಿದ್ದು. ಆಟೋಮೆಟಿಕ್ ಅಲ್ಲ, ಸ್ವಯಂ ನಿಯಂತ್ರಿತವಲ್ಲ, ದೇವರೊಂದಿಗೆ ನಾವು ಸಹಕರಿಸಬೇಕು. ನಾಲ್ಕನೇದಾಗಿ, ಧರ್ಮವು ತೋಟದಲ್ಲಿ ಇದ್ದೇ ಇರುವುದು. ಆದರೆ ಧರ್ಮದಿಂದ ಸಮಾಧಾನ
ಸಮಾಧಾನ ಫಲಿಸುವುದು. ವಾವ್, ಐ ಲೈಕ್ ಇಟ್. ನನಗಿಷ್ಟ ಅದು. ಯಾಕಂದರೆ ನೀತಿಯಿಂದ ಏನಾಗ್ತದೆ? ಸಮಾಧಾನ. ಹೌದು, ನೀತಿಯಿಂದ ಸಮಾಧಾನ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಇಬ್ರಿಯರಿಗೆ ಬರೆದ ಆ ಪತ್ರಿಕೆಯಲ್ಲಿ ಇರುವಂಥ ಒಂದು ಮಾತು. ಅದೇನಂತ ಹೇಳಿದರೆ, ಇಂಥ ಒಂದು ಮಾತನ್ನೇ ನಾವು ನೋಡ್ತೇವೆ. ಅದೇನಂತ ಹೇಳಿದರೆ 11ನೇ ವಚನ, ಇಬ್ರಿಯ 12:11 ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತದೆ. ದೇವರು ಕೆಲವು ಸಾರಿ ನಮಗೆ ತಿದ್ದುವಾಗ, ಗದರಿಸುವಾಗ ಕಷ್ಟ ಆಗ್ತದೆ. ಆನಂತರ ನಮಗೇನು ಬರ್ತದೆ? ನೀತಿ, ಸಮಾಧಾನ. ಆನಂತರ ಮುಂದೆ ನಾವು ನೋಡ್ತೀವಿ 5ನೇದು ಶಾಂತಿ, 6ನೇದು ನಿರ್ಭಯ. ಅದು ಎಂಥದ್ದು? ನಿತ್ಯ ಪರಿಣಾಮ ಅಂತೆ. ವಾವ್! ಇವೆಲ್ಲ ಪವಿತ್ರ ಆತ್ಮನಿಂದ ಬರುವಂಥ 12 ಆಶೀರ್ವಾದಗಳು, 12 ಬ್ಲೆಸ್ಸಿಂಗ್ಸ್ ಆಫ್ ದ ಹೋಲಿ ಸ್ಪಿರಿಟ್. ನಿರ್ಭಯ. ಪೇತ್ರ ಯೋಹಾನರು ಯಾಕೆ ಭಯ ಇಲ್ಲದೆ ಪ್ರಸಂಗ ಮಾಡಿದರು? ವೈರಿಗಳನ್ನು ಎದುರಿಸಿದರು. ಸಾಕ್ಷಿ ಅಂತ ಹೇಳಿದರೆ ಗ್ರೀಕ್ ಪದದಲ್ಲಿ ಮಾರ್ಟಸ್, ಅಂದರೆ ರಕ್ತಸಾಕ್ಷಿಗಳಾಗಿರ್ಲಿಕ್ಕೆ ಅವ್ರು ಸಿದ್ಧರಾಗಿದ್ದರು. ಯಾಕಂದರೆ ಪವಿತ್ರ ಆತ್ಮನು ಬಂದ ಮೇಲೆ ಅವ್ರಿಗೆ ಶಕ್ತಿ ಸಿಕ್ತು. ಅಪೊಸ್ತಲರ ಕೃತ್ಯ 1:8. ಆದ ಕಾರಣ ದೇವರು ಆ ಸಾಮರ್ಥ್ಯ ಕೊಡದೆ ಸೇವೆ ಮಾಡಂತ ಹೇಳಲ್ಲ. ದೇವರು ಶಕ್ತಿ ಕೊಟ್ಟು ಸೇವೆ ಮಾಡಿರಿ, ಸಂಪನ್ಮೂಲ ಕೊಟ್ಟು ಸೇವೆ ಮಾಡಿರಿ ಅಂತ ಹೇಳ್ತಾನೆ. ಕೆಲವು ಸಾರಿ ಸೇವೆ ಮಾಡ್ತಾ ಇರುವಾಗಲೇ ಆ ಸಂಪನ್ಮೂಲ ಬರ್ತದೆ. ಮೊದಲು ದೇವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಆಗ ಅವೆಲ್ಲವೂ ನಿಮಗೆ ಕೊಡಲ್ಪಡ್ತದೆ ಅಂತ ಹೇಳುವಾಗ ಭೌತಿಕ ಮಾತ್ರ ಅಲ್ಲ, ಆತ್ಮಿಕ, ದೈಹಿಕ, ಮಾನಸಿಕ ಅಗತ್ಯತೆಗಳು. ನನ್ನ ಜನರು 18ನೇ ವಚನ ಸಮಾಧಾನ ನಿವಾಸದಲ್ಲಿರ್ತಾರೆ. ಇದು ಪವಿತ್ರಾತ್ಮನ 7ನೇ ಒಂದು ಆಶೀರ್ವಾದ. ಅನಂತರ ನಿರ್ಭಯ ನಿಲಯಗಳಲ್ಲಿಯೂ, ವಾವ್, ಏನಾದರೂ ಮನೆ ಕಟ್ಟಿದರೆ ಈ ಹೆಸರು ಇಡ್ಬೋದು. ಆ ಮನೆಗೆ ಏನದು? ನಿರ್ಭಯ ನಿಲಯ. ಎಲ್ಲಿನೂ ನಾನು ಓದಿಲ್ಲ ಆ ರೀತಿಯಾಗಿ ಮನೆ ಇಟ್ಟಿದ್ದು. ಮನೆಗೆ ಹೆಸರು ಕೆಲವು ಸಾರಿ ಹುಡುಕ್ತೇವೆ. ಅನಂತರ 9ನೇದಾಗಿ ನೆಮ್ಮದಿಯ ಆಶ್ರಯ. ಈ ಹೆಸರು ಕೂಡ ಮನೆಗಿಡ್ಬೋದು, ನೆಮ್ಮದಿ ಆಶ್ರಯ ಎಂಬುದಾಗಿ. ಆಶ್ರಯಗಳಲ್ಲಿ ನೆಲೆಗೊಳ್ಳುವರು. ನೋಡ್ರಿ, ಪವಿತ್ರ ಆತ್ಮನ ನಮ್ಮ ಮೇಲೆ ಬಂದರೆ ಇಷ್ಟೊಂದು 12 ಆಶೀರ್ವಾದಗಳು. ಹಾಗಿರುವಾಗ ನಾವು ನಮ್ಮ ಮೇಲೆ ಯಾಕೆ ಆತ್ಕೋಬೇಕು? ವೈರಿ ಮೇಲೆ ಯಾಕೆ ಆತ್ಕೋಬೇಕು? ಸ್ನೇಹಿತರ ಮೇಲೆ ಯಾಕೆ ಆತ್ಕೋಬೇಕು? ಸನ್ನಿವೇಶಗಳ ಮೇಲೆ ಯಾಕೆ ಆತ್ಕೋಬೇಕು? ಹಣದ ಮೇಲೆ ಯಾಕೆ ಆತ್ಕೋಬೇಕಂತ ದೇವರ ವಾಕ್ಯ ನಮಗೆ ಸ್ಪಷ್ಟೀಕರಿಸ್ತದೆ. 10ನೇದಾಗಿ ನೀರಾವರಿಗಳೆಲ್ಲ ಬೀಜ ಬಿತ್ತುತ್ತಲೋ, ಅಂದರೆ ನೀರಾವರಿಗಳೆಲ್ಲ ಅಲ್ಲೆಲ್ಲ ಬೀಜ. ಅದು ಬೆಳವಣಿಗೆ ಗುರುತು, ಪವಿತ್ರಾತ್ಮನ ಕಾರ್ಯ. ಅಷ್ಟೇ ಅಲ್ಲ, ದನಕತ್ತೆಗಳನ್ನು ಮೇಯ ಬಿಡುತ್ತಲ್ಲೋ, ಅಂದರೆ ನಮಗಿರುವಂಥದ್ದಕ್ಕೂ ಆಶೀರ್ವಾದ. ಆಗಿನ ಕಾಲದಲ್ಲಿ ದನ ಕತ್ತೆಗಳು, ಈಗ 2 ವೀಲರ್ 4 ವೀಲರ್, ಬೈಕು, ಕಾರು, ಮನೆ, ಕೆಲಸ ಕೂಡ ಅಂತ ಹೇಳ್ಬೋದು. ಕೆಲಸಕ್ಕೂ ಪವಿತ್ರಾತ್ಮನಿಂದ ಆಶೀರ್ವಾದ ಹಬ್ಬಿ ಹರಡ್ತದಂತ್ರಿ. ನಾವು ಮಾಡುವ ಕೆಲಸ ಸಫಲವಾಗ್ತದಂತ್ರಿ. ಮೇಯ ಬಿಡುತ್ತಲೂ ಇರುವ ನೀವು ಧನ್ಯರೇ ಸರಿ ಎಂಬುದಾಗಿ 20ನೇ ವಚನ ಮುಕ್ತಾಯವಾಗ್ತದೆ. ಹಾಗಾದರೆ ಧನ್ಯತೆ, ಕೊನೆಯದಾಗಿ ಧನ್ಯತೆ. ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ಧನ್ಯತೆ, ಆಶೀರ್ವಾದ. ಧನ್ಯತೆ ಅಂತ ಹೇಳಿದರೆ ಅದರ ಮೂಲ ಅರ್ಥ ಏನಂದರೆ ಸಂತೋಷ ಸಿಗ್ತದೆ ರೀ. ಪವಿತ್ರಾತ್ಮನ ಒಂದು ಆಶೀರ್ವಾದ ಆನಂದವನ್ನು ನಮಗೆ ತರುವಂಥದ್ದಾಗಿದೆ. ಯೆಶಾಯನ ಗ್ರಂಥ 32ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.